ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ಗಳಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕ್ಕಾಗ್ತಾಯಿಲ್ಲ, ಫೇಲ್ಡ್ ಅಂತ ಬರ್ತಾಯಿದೆ, ಮತ್ತು ಅಕ್ನಾಲೇಜ್ಮೆಂಟ್ನ ಪ್ರಿಂಟ್ ತಗೊಳ್ಳೋಕ್ಕಾಗ್ತಾಯಿಲ್ಲ, ಮತ್ತು ಇಲ್ಲಿ ಲಾಸ್ಟ್ ಡೇಟ್ ಯಾವಾಗ, ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಿದ್ರಿ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಏನೇನು ಅಪ್ಡೇಟ್ ಇದೆ ಅಂತ. ಅದಕ್ಕಿಂತ ಮುಂಚೆ ಇದೇ ಥರ ಸ್ಕಾಲರ್ಶಿಪ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ಲಾಸ್ಟ್ ಡೇಟ್ ಬಗ್ಗೆ ನೋಡೋದಾದರೆ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ OBC ಸ್ಟೂಡೆಂಟ್ಗಳಿಗೆ ಲಾಸ್ಟ್ ಡೇಟ್ ಬಂದು 30/9/2025 ಆಗಿರುತ್ತೆ. ಅದೇ ರೀತಿಯಾಗಿ ಆರೋಗ್ಯ ಇಲಾಖೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ 30/11/2025 ಆಗಿರುತ್ತೆ. ಮತ್ತು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕಡೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ 30/11/2025 ಆಗಿರುತ್ತೆ. ಮತ್ತು ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗುತ್ತಾ ಅಂತ ಕೇಳಿದ್ರೆ ಹೌದು ಆಗುತ್ತೆ. ಆದರೆ ಏನಂತ ಹೇಳಿದ್ರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ನ ಹಾಕಿ. ನಿಮಗೇನಾದರೂ ರಿಜಿಸ್ಟ್ರೇಷನ್ ನಂಬರ್ ಬಂದಿಲ್ಲ, ಇನ್ನೇ ರೀತಿಯ ಸಮಸ್ಯೆಗಳಿದ್ದರೆ ನಿಮಗೆ ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗುತ್ತೆ, ಆವಾಗ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು. ಕಮೆಂಟ್ಗಳಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಾಗ್ತಾಯಿಲ್ಲ, ಫೇಲ್ಡ್ ಅಂತ ಬರ್ತಾಯಿದೆ, ಮತ್ತು ನಮ್ಮದು ಅಕ್ನಾಲೇಜ್ಮೆಂಟನ್ನು ತಗೊಳ್ಳೋಕ್ಕಾಗ್ತಾಯಿಲ್ಲ ಅಂತ ಕೇಳ್ತಾಯಿದ್ರೆ ಇದ್ರ ಬಗ್ಗೆ ನೋಡೋದಾದರೆ ನೋಡಿ, ಇಲ್ಲಿ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ನ ಹಾಕಬೇಕಾದ್ರೆ 5ನೇ ಸ್ಟೆಪ್ಪಲ್ಲಿ ಸಬ್ಮಿಟನ್ನು ಕೊಡಬೇಕಾದ್ರೆ ಸಬ್ಮಿಟ್ ತಗೊಳ್ತಾ ಇಲ್ಲ, ಫೇಲ್ಡ್ ಅಂತ ಬರ್ತಾಯಿದೆ ಅಂತ ಸ್ವಲ್ಪ ಜನ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ. ಮತ್ತಷ್ಟು ಜನ ನಾನು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದೀನಿ ಆದರೆ ನಂದು ಪ್ರಿಂಟನ್ನು ತಗೊಳ್ಳೋಕ್ಕಾಗ್ತಿಲ್ಲ. ನೋಡಿ ತೋರಿಸ್ತಾ ಇದ್ದೇನೆ, ಇಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದೀನಿ, ಪ್ರಿಂಟ್ ಅಕ್ನಾಲೇಜ್ಮೆಂಟಿಗೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರ್ತಾಯಿದೆ. ಇಲ್ಲಿ ಯಾವುದೇ ರೀತಿಯಾದ ಅಕ್ನಾಲೇಜ್ಮೆಂಟ್ ಬರ್ತಾ ಇಲ್ಲ. ಇದು ಇವಾಗ ಪ್ರಾಬ್ಲಮ್ ಆಗಿದೆ. ಇದ್ರ ಬಗ್ಗೆನೂ ಕೂಡ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ. ಮತ್ತು ನೋಡಿ, ಇಲ್ಲಿ ಹಿಂದೆ ಇದೇ ರೀತಿಯಾಗಿ 5ನೇ ಸ್ಟೆಪ್ಪಲ್ಲಿ ಸಮಸ್ಯೆ ಆಗಿತ್ತು. ಏನಂತ ಹೇಳಿದ್ರೆ ಈ ರೀತಿಯಾಗಿ ಬರ್ತಾಯಿತ್ತು, ಅಲ್ಲಿ ನಿಮ್ಮ ಆಧಾರ್ ಯಾವುದೇ ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿರುವುದಿಲ್ಲ ಅಥವಾ ನಿಮ್ಮ ಆಧಾರ್ ನಿಷ್ಕ್ರಿಯವಾಗಿರುವುದು ಅಂತ ಹೇಳ್ತಾ ಇತ್ತು. ಈ ಒಂದು ಸಮಸ್ಯೆ ಕ್ಲಿಯರ್ ಆಗಿರ್ಬೋದು ಅಂದ್ಕೊಳ್ತೀನಿ. ಇವಾಗ 5ನೇ ಸ್ಟೆಪ್ಪಲ್ಲಿ ಫೇಲ್ಡ್ ಅಂತ ಬರ್ತಾಯಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ. ನೋಡಿ, ಈ ಎರಡೂ ಸಮಸ್ಯೆಗಳ ಬಗ್ಗೆ SSP ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ ಕೇಳಿದಾಗ ಅಲ್ಲಿ ಇದೊಂದು SSP ಕಡೆಯಿಂದ ಟೆಕ್ನಿಕಲ್ ಇಶ್ಯೂ ಆಗಿದೆ, ಇದ್ರ ಬಗ್ಗೆ ನಾವು ಇದನ್ನು ಕ್ಲಿಯರ್ ಮಾಡೋದಕ್ಕೆ ಹೇಳಿದ್ದೀವಿ. ಸ್ವಲ್ಪ 3-4 ದಿನ ಅಥವಾ 5-6 ದಿನ ಬಿಟ್ಟು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಥವಾ ಪ್ರಿಂಟನ್ನು ತಗೊಳ್ಳಿ ಅಂತ ಹೇಳಿದರು. ಆದ್ದರಿಂದ ನೀವು ನೋಡಿಲಿ, ಇದೊಂದು ಯಾವುದೇ ರೀತಿಯಾಗಿ ನಮ್ಮದು ಅಪ್ಲಿಕೇಶನ್ ತಗೊಳ್ತಿಲ್ಲ ಯಾಕೆ ಮತ್ತು ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಬರ್ತಾ ಇಲ್ಲ ಅಂತ ನೀವು ತಿಳ್ಕೊಳ್ಬೇಡಿ. ಇದೊಂದು SSP ಕಡೆಯಿಂದ ಒಂದು ಟೆಕ್ನಿಕಲ್ ಇಶ್ಯೂ ಆಗಿದೆ, ಆದ್ದರಿಂದ ಈ ರೀತಿಯಾಗಿ ಬರ್ತಾ ಇದೆ. ಅದು ನೀವು ಒಂದು 3-4 ದಿನ ಅಥವಾ 5-6 ದಿನ ಬಿಟ್ಟು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅವತ್ತು ತಗೊಳ್ಬೋದು. ಆವಾಗ ಇದೊಂದು ಸಮಸ್ಯೆ ಕ್ಲಿಯರ್ ಆಗಿರ್ಬೋದು ಮತ್ತು ಪ್ರಿಂಟ್ ಅಕ್ನಾಲೇಜ್ಮೆಂಟನ್ನು ನೀವು ತಗೊಳ್ಬೋದು. ನೋಡಿ, ಇದೊಂದು ಟೆಕ್ನಿಕಲ್ ಇಶ್ಯೂ ಆಗಿದ್ದರಿಂದ ಈ ರೀತಿಯಾಗಿ ಬರ್ತಾ ಇದೆ. ಅದನ್ನು ಕ್ಲಿಯರ್ ಮಾಡೋದಕ್ಕೆ ಹೇಳಿದ್ದಾರೆ, ಕ್ಲಿಯರ್ ಮಾಡ್ತಾರೆ, ಅವಾಗ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಬೋದು. ಮತ್ತು ಸ್ಟೆಪ್ 2 ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ, ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನೀವು ಬೇಕಾದ್ರೆ ನೋಡ್ಕೊಳ್ಬೋದು, ಏನು ಸಮಸ್ಯೆ ಆಗುತ್ತೆ ಏನು ಅಂತ. ಮತ್ತು ಇಲ್ಲಿ ಕೆಲವಷ್ಟು ಜನ ಕಮೆಂಟ್ಗಳಲ್ಲಿ ಅಟೆಸ್ಟೇಷನ್ ಯಾರು ಮಾಡಿಸ್ಬೇಕು ಏನು ಅದ್ರ ಬಗ್ಗೆ ಕೇಳ್ತಿದ್ರಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಇವಾಗ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಂಥವ್ರು ಅಥವಾ ಅಪ್ಲೈ ಮಾಡಿರೋರು ಅವರಿಗೆ ಯಾವ್ಯಾವ ಸ್ಕಾಲರ್ಶಿಪ್ ಬರುತ್ತೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ, ಮತ್ತು ಅದಕ್ಕೆ ಎಲಿಜಿಬಿಲಿಟೀಸ್ ಏನೇನು ಇರಬೇಕು ಅಂತ ವಿಡಿಯೋವನ್ನು ಮಾಡಿದ್ದೀನಿ. ಆ ಒಂದು ವಿಡಿಯೋನ ನೀವು ಬೇಕಿದ್ರೆ ನೋಡ್ಬೋದು. ಮತ್ತು SSP ಸ್ಕಾಲರ್ಶಿಪ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೀನಿ, ಬೇಕಿದ್ರೆ ಆ ಒಂದು ವಿಡಿಯೋನ ನೀವು ನೋಡ್ಬೋದು. ನೋಡಿ, ಈ ಒಂದು ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಇದೇ ಥರದ ಸ್ಕಾಲರ್ಶಿಪ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.